ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನರೇಂದ್ರ ಮೋದಿಯವರ 12 ವರ್ಷಗಳ ಆಡಳಿತ ಅವಧಿಯ ಸಂಭ್ರಮದ ಕಾರ್ಯಕ್ರಮವನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಉಪಸ್ಥಿತರಿದ್ದೇವೆ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 2014ಕ್ಕೆ ಪ್ರಧಾನಮಂತ್ರಿ ಆದ ನಂತರ ಇವತ್ತಿನವರೆಗೆ ಒಟ್ಟು 4394 ದಿನಗಳ ನಿರಂತರ ಆಡಳಿತವನ್ನ ಕೊಟ್ಟಿರುವಂತ ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಈ ಒಂದು ಆಡಳಿತವನ್ನ ಮಾಡುವಂತ ಸಂದರ್ಭದಲ್ಲಿ ಈ 12ನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶದಲ್ಲಿ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಜೋಡಣೆಯನ್ನ ಈಗಾಗಲೇ ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆದ ನಂತರ ಮೇ 26ಕ್ಕೆ ನಮ್ಮ 2014ರಂದು ಪ್ರಧಾನಮಂತ್ರಿ ಆದ ನಂತರ ಈ ದೇಶದಲ್ಲಿ ಅಯೋಧ್ಯೆ ಸಮಸ್ಯೆಯನ್ನ ಪರಿಹಾರ ಮಾಡಿರುವಂತದ್ದು, ನಮ್ಮ ಕಾಶ್ಮೀರ ಸಮಸ್ಯೆಯನ್ನ ಪರಿಹಾರ ಮಾಡಿರುವಂತದ್ದು, ವಿಶೇಷವಾಗಿ ನಮ್ಮ ದೇಶದ ನಕ್ಸಲಿಸಮ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಅಂತ್ಯಗೊಳಿಸಿರುವಂತದ್ದು, ದೇಶದಲ್ಲಿ ನಡೆಯುವಂತ ಅನೇಕ ಹಿಂಸಾಚಾರಗಳಿಗೆ ಕಾರಣ ಆಗಿದ್ದಂತ ನಕ್ಸಲಿಸಮ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಈ ದೇಶದಲ್ಲಿ ಮುಕ್ತ ಮಾಡಿರುವಂತದ್ದು ನರೇಂದ್ರ ಮೋದಿ ಅವರ ಒಂದು ದೊಡ್ಡ ಸಾಧನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮುಖಾಂತರ 4 ಕೋಟಿ ಮನೆಯನ್ನ ಪೂರ್ಣ ಮಾಡಿರುವಂತದ್ದು, ನಮ್ಮ ಒಟ್ಟು PMAY ಗ್ರಾಮೀಣ್ 390 ಕೋಟಿ ಮನೆಗೆ ಮಂಜೂರು ಮಾಡಿ ಸುಮಾರು 4.886 ಕೋಟಿ ವರ್ಗಾವಣೆ ಮಾಡುವುದರ ಮುಖಾಂತರ ದೇಶದಲ್ಲಿ ಯಾವುದೇ ರೀತಿಯ ಅನುದಾನದ ಕೊರತೆ ಆಗದ ರೀತಿಯಲ್ಲಿ ಈ ಮನೆ ನಿರ್ಮಾಣಕ್ಕೆ ಕೇಂದ್ರದ ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಉಜ್ವಲ ಯೋಜನೆಯಲ್ಲಿ ಈಗಾಗಲೇ 10.33 ಕೋಟಿ LPG ಸಂಪರ್ಕ ಮಹಿಳೆಯರಿಗೆ ಕೊಟ್ಟಿರುವಂತದ್ದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಚ್ಛ ಭಾರತ್ ಮುಖಾಂತರ 11 ಕೋಟಿ ಶೌಚಾಲಯ, ಜಲ್ ಜೀವನ್ ಮುಖಾಂತರ ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಾನು ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಅತಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇತ್ತು. ಈ ಸಲ ನಮ್ಮ ಜಿಲ್ಲೆಯಲ್ಲಿ ಕೂಡ ಆ ರೀತಿಯ ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ಜಲ್ ಜೀವನ್ ಮಿಷನ್ ಎಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅನುದಾನವನ್ನು ಸಮರ್ಪಕವಾಗಿ ಅಧಿಕಾರಿಗಳು ಯುಟಿಲೈಸ್ ಮಾಡುವಂತ ಕೆಲಸ ಎಲ್ಲಿ ಮಾಡಿದ್ದಾರೆ, ಎಲ್ಲಿ ಕೆಲಸ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಅವರು ಮುತುವರ್ಜಿಯನ್ನು ವಹಿಸಿದ್ದಾರೆ, ಆ ಭಾಗದಲ್ಲಿ ನಲ್ಲಿ ನೀರ ಮನೆ ಮನೆಗೆ ಬರುವಂತ ವಾತಾವರಣ ಆಗಿದೆ. ಅದರಿಂದ ಕುಡಿಯುವ ನೀರಿನ ಸಮಸ್ಯೆ ಈ ಸಲ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಕೂಡ ನಾನು ಸಂತೋಷ ಪಡ್ತೇನೆ. ಇದಕ್ಕೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಜಲ್ ಜೀವನ್ ಮಿಷನ್ ಕೂಡ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 14.9 ಕೋಟಿಗೂ ಹೆಚ್ಚು ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ಬಗ್ಗೆ ಈಗಾಗಲೇ ಉಲ್ಲೇಖ ಆಗಿದೆ. ಆಯುಷ್ಮಾನ್ ಭಾರತ್ ಮುಖಾಂತರ ಈ ದೇಶದಲ್ಲಿ 30 ಕೋಟಿಗೂ ಹೆಚ್ಚು ಜನ ನಮ್ಮ ಫಲಾನುಭವಿಗಳಿಗೆ ಈ ರೀತಿಯ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ. ಡಿಜಿಟಲ್ ಇಂಡಿಯಾ ಮುಖಾಂತರ 25.15 ಕೋಟಿ ಅಷ್ಟು ಡಿಜಿಟಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಡಿಜಿಟಲ್ ಲಾಕರ್ ಮುಖಾಂತರ ಈ ದೇಶದಲ್ಲಿ ಸಾಕಷ್ಟು ಯೋಜನೆಗಳನ್ನ ಜನರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನ ಕೊಡುವಂತ ಕೆಲಸ ಮಾಡಿದ್ದಾರೆ. ಈಗ ಮನಸ್ಸಿಗೆ ಬರ್ಬೋದು ಈ 15 ಫೈನಾನ್ಸ್ ಎಲ್ಲ ಗ್ರಾಮ ಪಂಚಾಯತಿಗೆ ಬರುವಂತ ಹಣ ಬರ್ಲಿಲ್ಲ ಅಂತ ಎಲ್ಲ ಚರ್ಚೆ ಆಗ್ಬೋದು. ಆದ್ರೆ ಇದನ್ನ ಯುಟಿಲೈಸ್ ಸರ್ಟಿಫಿಕೇಟ್ ಕೊಡದಿರುವ ಕಾರಣಕ್ಕೋಸ್ಕರ ಕೂಡ ಈ ಕೇಂದ್ರ ಸರ್ಕಾರದ ಅನುದಾನ ಬರುವುದಕ್ಕೆ ತೊಂದರೆ ಆಗಿದೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೆಸದೆ ಗ್ರಾಮ ಪಂಚಾಯತ್ನ ಆಡಳಿತವನ್ನ ಚುರುಕುಗೊಳಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿರಾಸಕ್ತಿ ವಹಿಸಿರುವ ಕಾರಣ ಕೂಡ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೇಂದ್ರ ಸರ್ಕಾರ 2014ರ ನಂತರ ನರೇಂದ್ರ ಮೋದಿ ಅವರು
ಗ್ರಾಮ ಪಂಚಾಯತಿಗಳಿಗೆ ಏನು ನೇರ ಅನುದಾನ ಕೊಡ್ತೇನೆ ಅಂತ ವಾಗ್ದಾನ ಏನು ಮಾಡಿದ್ರು ಆ ಪ್ರಕಾರ ಆ ವಾಗ್ದಾನ ಪೂರೈಸುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇದೊಂದು ಐತಿಹಾಸಿಕ, ಯಾಕಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಬರುವಂತ ಸಂದರ್ಭದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಈ ರೀತಿಯಾಗಿ ಬರುವಂತ ಅನುದಾನದ ಕೊರತೆ ಆಗುತ್ತಿದ್ದಂತನ್ನ ಸರಿಪಡಿಸಿರುವವರು ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಟ್ಟು ಮೆಟ್ರೋ, ಈ ದೇಶದಲ್ಲಿ ಮೆಟ್ರೋ ಯೋಜನೆಗಳನ್ನು ಅನುಷ್ಠಾನ ಮಾಡಿರುವಂತದ್ದು, ರಾಷ್ಟ್ರೀಯ ಹೆದ್ದಾರಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ರಾಷ್ಟ್ರೀಯ ಹೆದ್ದಾರಿಯನ್ನ ಅಮೂಲಾಗ್ರ ಪ್ರಕಾರ ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ಬಲಶಾಲಿಯಾಗಿ ಅಭಿವೃದ್ಧಿ ಮಾಡಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಆಗಿದೆ ಅಂತ ಹೇಳಿಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಂಸದರ ಮುಖಾಂತರ ಅನೇಕ ಹೊಸ ಮಾರ್ಗಗಳನ್ನ, ಹೊಸ ರಾಷ್ಟ್ರೀಯ ಹೆದ್ದಾರಿಗಳನ್ನ ಅಭಿವೃದ್ಧಿ ಪಡಿಸುವಂತ ಅದಕ್ಕೆ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಮತ್ತು ನಮ್ಮ ಇನ್ನಷ್ಟು ಹೊಸ ಹೊಸ ಯೋಜನೆಗಳಿಗೆ ನಮ್ಮ ಸಂಸದರ ಮುಖಾಂತರ ನಮ್ಮ ಜಿಲ್ಲೆಗೆ ಬೇಕಾಗಿರುವಂತ ಇದಕ್ಕೆ ಅವರು ಈಗಾಗಲೇ ಮನವಿ ಕೊಟ್ಟಿರುವಂತದ್ದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ. ಇನ್ನು ಸ್ಮಾರ್ಟ್ ಸಿಟಿ, ನಮ್ಮ ಸ್ಮಾರ್ಟ್ ಸಿಟಿಗೆ ಇಡೀ ದೇಶದಲ್ಲಿ ಯಾವ ರೀತಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದಾರೆ, ಅದೇ ರೀತಿ ಮಂಗಳೂರಿಗೆ ಕೂಡ ಸ್ಮಾರ್ಟ್ ಸಿಟಿಗೆ ಸಾಕಷ್ಟು ಅನುದಾನ ಕೊಡುವ ಮುಖಾಂತರ ನಮ್ಮ ಮಂಗಳೂರು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಸುಕನ್ಯಾ ಜನರ ಪರವಾಗಿ ನಿಲ್ಲಬೇಕು, ಅದ ಎಲ್ಲವನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ನಿಮ್ಗೆ ಅಂಕಿಅಂಶ ಸಮೇತ ನಿಮ್ಗೆ ಸಿಗ್ತದೆ. ಬೇರೆ ಬೇರೆ ಯೋಜನೆ ಮುಖಾಂತರ ಸುಮಾರು 800ಕ್ಕೂ ಹೆಚ್ಚು ಯೋಜನೆಗಳ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ, ಗ್ರಾಮಗಳ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನವೀನ್ ಅವರ ರಾಷ್ಟ್ರೀಯ ಅಧ್ಯಕ್ಷರಾದ ನವೀನ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮದ ಅನುಷ್ಠಾನ ಆಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಇಡೀ ದೇಶದಲ್ಲಿ ಸಂಭ್ರಮದ ಕಾರ್ಯಕ್ರಮಗಳನ್ನು ಮಾಡಬೇಕು. ಸಂಭ್ರಮ ಕಾರ್ಯಕ್ರಮ ಮಾಡುವಾಗ ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗೆ ಒತ್ತು ಕೊಡುವುದರ ಮುಖಾಂತರ ಸಮಾಜದಲ್ಲಿ ಕಡೆಯ ಮನುಷ್ಯನ ತನಕ ಏನೆಲ್ಲ ಯೋಜನೆಗಳನ್ನ ಮುಟ್ಟಿಸುವುದಕ್ಕೋಸ್ಕರ ಏನು ಯೋಚನೆ ಮಾಡಬಹುದು, ಈ ರೀತಿಯ 22 ದಿನಗಳ ನಿರಂತರವಾದ ಕಾರ್ಯಕ್ರಮವನ್ನು ದೇಶದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮವನ್ನ ಇವತ್ತಿನಿಂದ ಪ್ರಾರಂಭ ಮಾಡುವಂತ ಚಿಂತನೆಯನ್ನು ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದೇವೆ. ಇದಕ್ಕೆ ಜಿಲ್ಲೆಯಲ್ಲಿ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ. ಆ ತಂಡದ ಮುಖಾಂತರ ಮಂಡಲದಲ್ಲಿ ಕೂಡ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ. ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ, ಬೂತ್ ಲೆವೆಲ್ ತನಕ ಒಂದು ಒಟ್ಟು ಇಡೀ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಯ ನಮ್ಮ ರಾಷ್ಟ್ರೀಯ ನಾಯಕರು ಏನು ಸೂಚನೆ, ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಸಂಭ್ರಮ. ಇವತ್ತು ನಮ್ಮ ಶಕ್ತಿನಗರದ ನಾಲ್ಯಪದ ಶಾಲೆಯಲ್ಲಿ ನಾವು ಈಗಾಗಲೇ ಎಲ್ಲರೂ ಸೇರಿ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮದ ಅಂಗವಾಗಿ ತಾಯಿಯ ಹೆಸರಲ್ಲಿ ಒಂದು ಸಸ್ಯನ ನಡಬೇಕು ಅಂತ ಎನ್ನುವ ಒಂದು ಘೋಷಣೆಯನ್ನ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ 1876 ಬೂತ್ಗಳಲ್ಲಿ ಕೂಡ ಬೂತ್ ಅಧ್ಯಕ್ಷರ ನೇತೃತ್ವದಲ್ಲಿ ಪರಿಸರವನ್ನ ಬೆಳೆಸುವ ಹಿನ್ನೆಲೆಯಲ್ಲಿ ತಾಯಿಯ ಹೆಸರಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕೆ ಇವತ್ತು ಯೋಚನೆ ಮಾಡಿದೆ. ಇವತ್ತಿನಿಂದ ಪೂರ್ತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇನ್ನು ದೇಶದ ದೊಡ್ಡ ಕಾರ್ಯಕ್ರಮ ಆಗಿರುವಂತ ಆಯುಷ್ಮಾನ್ ಕಾರ್ಯಕ್ರಮ, ನೋಂದಣಿ ಕಾರ್ಯಕ್ರಮ, ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ, ಬೂತ್ ಲೆವೆಲ್ ಅಲ್ಲಿ ಮತ್ತು ಮಂಡಲ ಲೆವೆಲ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಪರಿಸರ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಮಹಿಳಾ ಮೋರ್ಚಾ ನೇತೃತ್ವ ವಹಿಸಿದ್ರೆ ಸಾವಯವ ಮತ್ತು ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಯೋಜನೆಗಳ ಫಲಾನುಭವಿಗಳ ಜೊತೆಗೆ ಸಂವಾದ ಮಾಡುವಂತ ಕಾರ್ಯಕ್ರಮ, ಜೊತೆಗೆ ಆ ನೋಂದಾವಣಿ ಕಾರ್ಯಕ್ರಮ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿ ನಮ್ಮ ರೈತ ಮೋರ್ಚಾದ ಮುಖಾಂತರ ಈ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದೆ. ಇನ್ನು ಇಡೀ ಜಿಲ್ಲೆಯ ಹಿಂದುಳಿದ ವರ್ಗದ ಮೋರ್ಚಾದ ಮುಖಾಂತರ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ನರೇಂದ್ರ ಮೋದಿ ಅವರ ಒಂದು ಹೊಸ ಕಲ್ಪನೆ, ಇಡೀ ದೇಶದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಜನೆ ಮತ್ತು ನರೇಂದ್ರ ಮೋದಿ ಅವರೇ ಸ್ವತಃ ಪ್ರೇರಣಾದಾಯಿಯಾಗಿ ಕೆಲಸ ಮಾಡಿರುವಂತಹ ಸಂದರ್ಭದಲ್ಲಿ ಪಾರ್ಟಿಯಿಂದ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು. ಜಿಲ್ಲಾ ಲೆವೆಲ್ ಅಲ್ಲಿ ಮತ್ತು ಮಂಡಲ ಲೆವೆಲ್ ಅಲ್ಲಿ ಮತ್ತು ಎಲ್ಲ ಬೂತ್ ಲೆವೆಲ್ ಅಲ್ಲಿ, ಶಕ್ತಿ ಕೇಂದ್ರ ಲೆವೆಲ್ ಅಲ್ಲಿ
ನಮ್ಮ ಹಿಂದುಳಿದ ವರ್ಗ ಮೋರ್ಚಾದಿಂದ ಜಿಲ್ಲೆಯಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಬಗ್ಗೆ ಈಗಾಗಲೇ ನಿಶ್ಚಯ ಮಾಡಿದ್ದೇವೆ. 6-7 ನಂತರ 6ನೇ ತಾರೀಕಿನ ನಂತರ ಅಂದ್ರೆ ನಾಳೆಯ ನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಜಿಲ್ಲೆಯಲ್ಲಿ ಮಾಡುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ. ಒಟ್ಟು ಸಮಾಜದ ಎಲ್ಲ ಸ್ತರದ ಜನರ ಜೊತೆ ಕಾರ್ಯಕ್ರಮ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಈ ಕಾಲೋನಿಯಲ್ಲಿ ಕೂಡ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮೋರ್ಚಾಗಳ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಕಾಲೋನಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ಕೂಡ ಇವತ್ತು ನಾವು ಜಿಲ್ಲೆಯಿಂದ ಪಾರ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಡೆ ಇದರ ಬಗ್ಗೆ ಕಾರ್ಯಕ್ರಮವನ್ನು ಜೋಡಿಸಿಕೊಳ್ಳುತ್ತೇವೆ. ಒಟ್ಟು ಆನಂತರ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿಗೆ ಇದ್ದಾರೆ ಅವರ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಮತ್ತು ಮಂಡಲಗಳಲ್ಲಿ ಈ ಬಗ್ಗೆ ಸಾರ್ವಜನಿಕ ಜಾಗೃತಿ ಸಮಾವೇಶ ಮಾಡುವಂಥದ್ದು, ಫಲಾನುಭವಿಗಳ ಸಮಾವೇಶ ಮಾಡುವಂಥದ್ದು, ಒಟ್ಟು ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗೆ ಮತ್ತು ಜಿಲ್ಲೆಯಲ್ಲಿ ಯಾರೆಲ್ಲ ದೇಶಕ್ಕಾಗಿ ಮತ್ತು ಕೃಷಿ ಆಗಿರ್ಬೋದು ಅಥವಾ ಕ್ರೀಡೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೆವೆಲಲ್ಲಿ ಅವರು ಮಾಡಿರುವಂತಹ ಸಾಧನೆ ಮತ್ತು ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 500ಕ್ಕಿಂತ ಹೆಚ್ಚು ಜನರನ್ನ ಗುರುತಿಸಿ ಅವರಿಗೆ ಅಭಿನಂದನೆ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ನಮ್ಮ ಮಂಡಲದ ಪದಾಧಿಕಾರಿಗಳು ಇವತ್ತಿನಿಂದ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಇವತ್ತು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. 13ನೇ ತಾರೀಕು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಉಸ್ತುವಾರಿ ಆಗಿರುವಂತಹ ಸನ್ಮಾನ್ಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿ ಅವರು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ. ಜಿಲ್ಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಮತ್ತು ಪರಿಸರ ಬೆಳೆಸುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಪ್ರಧಾನಮಂತ್ರಿಗಳ 12 ವರ್ಷದ ಕಾರ್ಯಕ್ರಮದ ನಿಮಿತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ತಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೇ ನಮ್ಮ ಜಿಲ್ಲೆಗೆ ಕಾರ್ಯಕ್ರಮಕ್ಕೆ ಬರುವುದರ ಮುಖಾಂತರ ನಮ್ಮ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಪುಷ್ಟಿ ಮತ್ತು ಶಕ್ತಿ ಕೊಡುವಂತ ಕೆಲಸವನ್ನ ಮತ್ತು ನಮ್ಮನ್ನು ಗುರುತಿಸುವಂತ ಕೆಲಸವನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಸಂತೋಷ ಆಗಿದೆ. ಇದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ 13ನೇ ತಾರೀಕು ಬೆಳಗಿನಿಂದ ಸಂಜೆ ತನಕ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಇನ್ನು ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ವೈದ್ಯಕೀಯ ಶಿಬಿರ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಶಿಬಿರಗಳನ್ನು ಮಾಡುವಂತ ಯೋಜನೆಯನ್ನು ಹಾಕೊಂಡಿದ್ದೇವೆ. ಎಲ್ಲ ಈ ಎಲ್ಲ ಕಾರ್ಯಕ್ರಮವನ್ನ ಅದರ ಒಳಗೆ ಎಲ್ಲ ಕಾರ್ಯಕ್ರಮವನ್ನು ಮಾಡುವಂತ ಯೋಚನೆಯನ್ನು ಮಾಡಿದ್ದೇವೆ. ಈ ಜಿಲ್ಲೆಯಲ್ಲಿರುವಂತಹ ಅನೇಕ ಸಂಘ ಸಂಸ್ಥೆಯನ್ನು ಕೂಡ ಸಂಪರ್ಕಿಸುವ ಮುಖಾಂತರ ಸಂಘಟನೆ ಅವರನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ನಿಮಿತ್ತ ಆ ಕಾರ್ಯದಲ್ಲಿ ಜೋಡಿಸುವಂತ ಪ್ರಯತ್ನ ಮಾಡ್ತೇವೆ. ಒಟ್ಟು ಸಾವಯವ ಕೃಷಿಯ ಬಗ್ಗೆ ವಿಶೇಷವಾಗಿ ಒತ್ತು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಈಗಾಗಲೇ ಕರೆಯನ್ನ ಕೊಟ್ಟಿದ್ದೇವೆ. ಜೂನ್ 21ಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ವಿಶ್ವ ಯೋಗ ದಿನಾಚರಣೆಯನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈ ಯೋಗ ದಿನಾಚರಣೆ ಜವಾಬ್ದಾರಿಯನ್ನ ನಮ್ಮ ಯುವ ಮೋರ್ಚಾ ವಹಿಸ್ಕೊಳ್ಳಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದು ವಿಶಿಷ್ಟವಾಗಿ ಎಲ್ಲರೂ ಭಾಗವಹಿಸುವ ರೀತಿಯಲ್ಲಿ ಒಂದು ಯೋಗವನ್ನ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಯುವ ಮೋರ್ಚಾದ ಮುಖಾಂತರ ಮಾಡ್ತಾರೆ. ಎಲ್ಲ ಬೂತ್ ಮತ್ತು ಶಕ್ತಿ ಕೇಂದ್ರದಲ್ಲಿ ಯೋಗ ದಿನಾಚರಣೆಯನ್ನ ಎಲ್ಲ ಸಾರ್ವಜನಿಕರನ್ನ ಸೇರಿಸಿಕೊಂಡು ಪಾರ್ಟಿ ಅಂತಲ್ಲ, ಪಾರ್ಟಿ ಬಿಟ್ಟು ಥರ್ಡ್ ಪಾರ್ಟಿ ಬೇರೆ ಅವರನ್ನು ಕೂಡ ಸಾರ್ವಜನಿಕರನ್ನು ಕೂಡ ಸೇರಿಸಿಕೊಂಡು ಈ ಒಂದು ಯೋಗ ದಿನಾಚರಣೆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಪಾರ್ಟಿಯ ನಮ್ಮ ಯುವ ಮೋರ್ಚಾದವರಿಗೆ ಕೊಟ್ಟಿದ್ದೇವೆ. ಒಟ್ಟು ಈ ಎಲ್ಲ ಕಾರ್ಯಕ್ರಮವನ್ನ ಒಟ್ಟು 22ನೇ ತಾರೀಕಿನ ತನಕ, ಇವತ್ತಿನಿಂದ 22ನೇ ತಾರೀಕಿನ ತನಕ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳ ಬಗ್ಗೆ ಮತ್ತು ಸಾಮಾಜಿಕವಾಗಿ ಸಮಾಜದ ಕಟ್ಟಕಡೆಯ ಎಲ್ಲ ವರ್ಗದ ಜನರ ಜೊತೆಗೆ ಸೇರಿಸುವಂತದ್ದು, ಕಾರ್ಯಕ್ರಮಗಳನ್ನ ತಿಳಿಸುವಂತದ್ದು, ಜಾಗೃತಿ ಮೂಡಿಸುವಂತದ್ದು, ಅಭಿಪ್ರಾಯಗಳನ್ನು ತಕ್ಕೊಳ್ಳುವಂತದ್ದು, ಸಂವಾದ ಕಾರ್ಯಕ್ರಮ, ಈ ರೀತಿ 22 ದಿನಗಳ ನಿರಂತರವಾದ ಕಾರ್ಯಕ್ರಮ ಮಾಡುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ತೀರ್ಮಾನ ಮಾಡಿದೆ. ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಈ ಜಿಲ್ಲೆಯ ಎಲ್ಲ ಸಂಸದರು ಮತ್ತು ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿ ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ಪಾರ್ಟಿಯ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಎಲ್ಲ ಕಡೆ ನೀವು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. 1876 ಬೂತಲ್ಲಿ ಒಂದು ಬೂತಲ್ಲಿ ಕಡ್ಡಾಯವಾಗಿ ಒಂದು ಗಿಡವನ್ನ ನೆಡಬೇಕು ಅಂತ ನಮ್ಮ ಸೂಚನೆ ಇರುವಂತ. ಅದಕ್ಕಿಂತ ಎಷ್ಟು ಬೇಕಾದ್ರೂ ನೆಡ್ಬೋದು. ಈಗ ಉದಾಹರಣೆಗೆ ಇವತ್ತು ನಾವು ಬೆಳಿಗ್ಗೆ ಮೂರು ಕಡೆ 3 ಗಿಡವನ್ನ ನಟ್ಟಿದ್ದೇವೆ.
ಬೂತಲ್ಲಿ. ಆ ಥರ ತುಂಬ ಕಡೆ ನಾವು ಒಂದೊಂದು ಬೂತಲ್ಲಿ ಅವರಿಗೆ ಕನಿಷ್ಠ ಎಷ್ಟು ಕಡೆ ಅದನ್ನ ಕಾರ್ಯಕ್ರಮ ಮಾಡ್ಲಿಕ್ಕಾಗ್ತದೆ, ಆ ಗಿಡವನ್ನ ನಡ್ಲಿಕ್ಕಾಗ್ತದೆ, ಎಷ್ಟು ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಷ್ಟು ಕಾರ್ಯಕರ್ತರಿಗೆ ಕೂಡ ಇದನ್ನು ನಡ್ಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಮಾಡ್ಬೋದು, ಯಾರಿಗೂ ಕೂಡ ನಿರ್ಬಂಧ ಇಷ್ಟೇ ಮಾಡಬೇಕು ಅಂತ ಏನು ನಿರ್ಬಂಧ ಇಲ್ಲ. ಈಗ ನಾವೆಲ್ಲ ಕೂತಿದ್ದೇವೆ, ನಾವು ಒಂದೇ ಬೂತ್ ಆದ್ರೂ ಕೂಡ ಎಲ್ಲರೂ ಕೂಡ ಈ ಕಾರ್ಯವನ್ನ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಮತ್ತು ಪರಿಸರದ ಬಗ್ಗೆ ಪ್ರೀತಿ ಇರುವವರು, ಈ ದೇಶದ ಮೇಲೆ ಪ್ರೀತಿ ಇರುವವರು ನಾವೆಲ್ಲ ಒಟ್ಟು ಸೇರಿ ಈ ಪರಿಸರ ಬೆಳೆಸುವ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಸಾಧಾರಣವಾಗಿ ವನವಾಸ ಮಾಡೋ ಸಂದರ್ಭದಲ್ಲಿ ಗಿಡ ನೆಡ್ತಾರೆ, ಅಂದ್ರೆ ಬರೋ ವರ್ಷಕ್ಕೆ ಆ ಗಿಡ ಇರುವುದಿಲ್ಲ, ಅದನ್ನು ಮೇಂಟೈನ್ ಮಾಡುವಂತ ಅಥವಾ ನೀರು ಯಾವ ಕೆಲಸ ಆಗ್ತದೆ. ಇಲ್ಲಿ ನೀವು ಮಾಡುವಾಗ ಅಂದ್ರೆ ನೆಕ್ಸ್ಟ್ ಏನು ನೋಡ್ಕೊಳ್ಳುವ ಆ ಗಿಡವನ್ನು ಯಾರು ನೆಟ್ಟಿದ್ದಾರೆ ಅವ್ರು ನೋಡ್ಕೊಳ್ಳುವಂಥದ್ದಕ್ಕೆ ಅದಕ್ಕೋಸ್ಕರನೇ ನಮ್ಮ ಘೋಷಣೆ ಇರುವಂತದ್ದೇ ತಾಯಿ ಹೆಸರಲ್ಲಿ ನಡಿಬೇಕು. ತಾಯಿ ಹೆಸರಲ್ಲಿ ಅವ ನಟ್ಟಾಗ ಅವನಿಗೆ ಒಂದು ಜವಾಬ್ದಾರಿ ಇರ್ತದೆ. ನನ್ನ ತಾಯಿಯ ರೀತಿಯಲ್ಲೇ ಇದನ್ನು ಪೋಷಣೆ ಮಾಡಬೇಕು ಎನ್ನುವ ಒಂದು ಸಂಗತಿಯನ್ನು ಮುಂದಿಟ್ಟುಕೊಂಡು ಇದನ್ನ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ನಾವು ಎಲ್ಲ ಕಡೆ ಮಾಡುವಾಗ ಪೋಷಣೆ ಮಾಡುವ ವ್ಯಕ್ತಿ ಯಾರು ಅಂತ ಕೂಡ ನಾವು ಡಿಸೈಡ್ ಮಾಡ್ತೇವೆ. ಆ ಕಾರಣಕ್ಕೋಸ್ಕರ ಎಷ್ಟು ಹೆಚ್ಚು ಇದನ್ನ ಮಾಡ್ತೇವೆ ಅದು ಮುಖ್ಯ ಅಲ್ಲ, ಎಷ್ಟು ನಡ್ತೇವೆ ಅದನ್ನ ಪೋಷಣೆ ಮಾಡುವುದು ಕೂಡ ನಮ್ಮ ಜವಾಬ್ದಾರಿ ಎನ್ನುವ ರೀತಿಯಲ್ಲಿ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ವಿ. ನಾವು 1876 ಬೂತ್ ಅಲ್ಲಿ ನಮ್ಮ ಅಧ್ಯಕ್ಷರೊಬ್ರು ಇದ್ದಾರೆ, ಬೂತ್ ಅಧ್ಯಕ್ಷರು. ಅವರಿಗೆ ನಾವು ಸೂಚನೆ ಕೊಟ್ಟಿರುವಂತದ್ದು ಒಂದು ಕಡ್ಡಾಯವಾಗಿ ಅವರ ಹೆಸರಲ್ಲಿ ಮಾಡಬೇಕು ಬೂತ್ ಅಧ್ಯಕ್ಷರ. ನಂತರ ಆ ಪರಿಸರದಲ್ಲಿ ಎಷ್ಟು ಬೇಕಾದ್ರೂ ಮಾಡಬಹುದು, ಅದು 10 ಅಂತ ಅಲ್ಲ, 25. ನಮ್ಮ ಬೂತ್ ಅಲ್ಲಿ ನಮ್ಮ ಒಂದು ಇಲ್ಲ 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 ಅಲ್ಲ, ನಮ್ಮ ಬೂತ್ ಅಲ್ಲಿ 12 ಜನ ಸಮಿತಿ ಸದಸ್ಯರಿದ್ದಾರೆ. ಬೂತ್ ಅಲ್ಲಿ 12 ಜನ ಸದಸ್ಯರಿದ್ದಾರೆ. ಒಂದು ಬೂತ್ ಅಲ್ಲಿ ಜಿಲ್ಲೆ, ಮಂಡಲ ಅಥವಾ ಕಾರ್ಯಕರ್ತರು ತುಂಬಾ ಜನ ಒಂದು ಬೂತ್ ಅಲ್ಲೇ ಬೇಕಾದಷ್ಟು ಜನ ಇದ್ದಾರೆ. ಅವರು ಎಲ್ಲರೂ ಜವಾಬ್ದಾರಿಯಿಂದ ಮಾಡಬೇಕು ಮತ್ತು ಸಾರ್ವಜನಿಕವಾಗಿ ಇದಕ್ಕೆ ಆಸಕ್ತಿ ಇರುವಂತ ಸಾರ್ವಜನಿಕ ಸಂಘ ಸಂಸ್ಥೆಯನ್ನು ಕೂಡ ಜೋಡಿಸಿ ನಡಬೇಕು. ಅದು 25 ಆದ್ರೂ ತೊಂದರೆ ಇಲ್ಲ, ಒಂದೇ ಕಡೆ 100 ಮಾಡಿದ್ರು ತೊಂದರೆ ಇಲ್ಲ. ಈಗ ಉದಾಹರಣೆಗೆ ನಾಡಿದ್ದು ಇವರು ಬರ್ತಾರೆ, ಅಗರ್ವಾಲ್ ಬರ್ತಾರೆ, ಅವಾಗ ನಾವು ತುಂಬಾ ಸಸಿಯನ್ನ ಕೊಡ್ತೇವೆ. ಒಂದೇ ಏರಿಯಾದಲ್ಲಿ ತುಂಬಾ ಜನರಿಗೆ ಕೊಡುವ ಒಂದು ಯೋಚನೆಯನ್ನ ಮಾಡಿದ್ವಿ. ಆ ತರ ಮಾಡ್ತೇವೆ ಸಾರ್ವಜನಿಕವಾಗಿ. ಇವರು ಹೇಳಿದಾಗೆ ಸಸಿ ನಡುವುದೇ ಮುಖ್ಯ ಅಲ್ಲ, ನಟ್ಟದನ್ನ ನಾವು ಪೋಷಣೆ ಮಾಡುದು, ಅದನ್ನು ಗುರುತಿಸಿ ಅದನ್ನ ಸರಿಯಾದ ದಿಕ್ಕಿನಲ್ಲಿ ತಕೊಂಡು ಹೋಗುದು ಕೂಡ ನಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕೋಸ್ಕರ ಅದರ ಬಗ್ಗೆ ಮಹತ್ವ ಇಟ್ಟುಕೊಂಡು ಮಾಡಬೇಕು ಅಂತ. ಸಾರ್ವಜನಿಕ ಸ್ಥಳದಲ್ಲಿ ಅಪೇಕ್ಷೆ ಇಲ್ಲ ಇದ್ರೆ ಎಲ್ಲಿ ಕೂಡ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಆಕ್ಷೇಪ ಇದ್ದಲ್ಲಿ ಅಥವಾ ಎಲ್ಲಿ ಆದ್ರೂ ತೊಂದರೆ ಇದ್ದಲ್ಲಿ ಮಾಡ್ಬೇಕು ಅಂತ ನಾವು ಹೇಳುದಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಯಾರ್ಯಾರಿಗೆ ಮನಸ್ಸಿಗೆ ಬರುತ್ತದೆ, ಯಾರಿಗೆ ಅಪೇಕ್ಷೆ ಉಂಟು, ಎಲ್ಲ ಕಡೆ ಇದನ್ನ ಪರಿಸರ ಬೆಳೆಸುವ ಹಿನ್ನೆಲೆಯಲ್ಲಿ ಸಸ್ಯನ ನಡ್ಬೋದು. ಒಟ್ಟು ಪರಿಸರಕ್ಕೆ ಲಾಭ ಆಗುವ ರೀತಿಯ ಸಸ್ಯಗಳನ್ನು ಗುರುತಿಸಿ ನೆಡಬೇಕು. ಕೆಲವು ಕಡೆ ಅವರ ತೋಟದಲ್ಲಿ ನಾನೊಂದು ಯಾವುದು ಫಲವಸ್ತಿದ್ದು ಯಾವ್ದಾದ್ರು ನೆಡ್ತೇನೆ ಅಂತ ಹೇಳಿದ್ರೆ ಏನು ಆಕ್ಷೇಪ ಇಲ್ಲ, ಅದು ನಡ್ಬೋದು, ತೊಂದರೆ ಇಲ್ಲ. ಆ ರೀತಿ ಮಾಡುವವರು ಗಾಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪಕ್ಷಿಗಳಿಗೆ ಕೂಡ ಬೇಕಾಗುವ ರೀತಿಯ ಒಂದು ಇದನ್ನು ನಟು ಅದನ್ನು ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ರೀತಿ ಕೂಡ ಯೋಚನೆ ಮಾಡಬೇಕು. ಇದು ಇಡೀ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಪ್ರಾರಂಭ. ನಮ್ಮ ಕೇಂದ್ರ ಸರ್ಕಾರದಿಂದ ಯೋಜನೆಯನ್ನ ಕೊಟ್ಟಿದ್ದಾರೆ, ಯಾವುದಾಗ್ಲಿಲ್ಲ ಅದನ್ನು ನಮ್ಮ ಸಂಸದರು ಫಾಲೋಅಪ್ ಮಾಡ್ತಾರೆ. ಖಂಡಿತವಾಗಿ ನೀವು ಈ ಒಂದು ಸಂಗತಿಯನ್ನು ಉಲ್ಲೇಖ ಮಾಡಿದ್ರೆ ಅವರ ಗಮನಕ್ಕೆ ತರ್ತೇನೆ. ಏನಾಗ ಈಗ ಅವರನ್ನು ಗುರುತಿಸಲಿಕ್ಕೆ ರಾಜಕೀಯ ಪಕ್ಷಗಳ ಸಹಕಾರಕ್ಕೆ ನೀವು ಯಾವ ರೀತಿಯಲ್ಲಿ ನೋಡಿ, ರಾಜಕೀಯ ಪಾರ್ಟಿಗಳ ಸಹಕಾರವನ್ನ ಅವರು ಸಿಗ್ಲಿಲ್ಲ ಅಂತ ಮಾಧ್ಯಮದಲ್ಲಿ ಕೊಡುವುದಕ್ಕಿಂತ ರಾಜಕೀಯ ಪಾರ್ಟಿಗಳನ್ನ ವಿಶ್ವಾಸಕ್ಕೆ ತಕೊಂಡು ಮ್ಯಾಪಿಂಗ್ ಕೆಲಸದಲ್ಲಿ ಜೋಡಿಸುವಂತ ಕೆಲಸವನ್ನ ಅವರು ಕೂಡ ಮಾಡಬೇಕು. ಮತ್ತೆ ಎಲ್ಲಿ ಆಗ್ಲಿಲ್ಲ ಅದರ ಬಗ್ಗೆ ಸಭೆಯನ್ನ ಕರೆಯುವಂಥದ್ದು. ಈಗಾಗಲೇ ಅವರು ಸಭೆ ಕರೀತಾರೆ, ಇಲ್ಲ ಅಂತ ಹೇಳುದಿಲ್ಲ,
ಸಭೆ ಕರೀತಾರೆ. ಮ್ಯಾಪಿಂಗ್ ಎಲ್ಲಿ ಆಗ್ಲಿಲ್ಲ ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಅದರ ಬಗ್ಗೆ ಸರಿಯಾದ ದಿಕ್ಕಿನಲ್ಲಿ ಆಯಾ ಎಲ್ಲೆಲ್ಲಿ ಯಾವ ಯಾವ ಬೂತ್ ಅಲ್ಲಿ ಸಮಸ್ಯೆ ಆಗಿದೆ ಎಲ್ಲವನ್ನ ಗುರುತಿಸಿ ಅಲ್ಲಿ ಕೆಲವು ಕಡೆ ನಾವು ಸಹ ಹೇಳ್ಬೋದು, ಕೆಲವು ಕಡೆ BLOಗಳು ಅವ್ರು ಯಾರು ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರು ಇವತ್ತಿನವರೆಗೆ ಬಾರದ ಬೂತ್ ಸಹ ಇದೆ. ಕೆಲವು ಕಡೆ ಅದು ಬರ್ಲಿಲ್ಲ. ಅವರು BLOಗಳು ಸರಿಯಾಗಿ ತಿರುಗ್ತಾರ, BLOಗಳು ಕರೆಕ್ಟ್ ಕೆಲಸ ಮಾಡ್ತಾರೆ, ಇದರ ಬಗ್ಗೆ ಕೂಡ ಗಂಭೀರವಾಗಿ ಪರಾಮರ್ಶೆ ಆಗುವಂತದ್ದು ಅವಶ್ಯಕತೆ ಇದೆ. ಈ 2 ಲಕ್ಷ ಜನ ಹೊರಗಿದ್ದಾರೆ ಮ್ಯಾಪಿಂಗ್. ನಿಮ್ಮ ಪ್ರಯತ್ನ ಏನು? ಅವರ ನೋಡಿ, ಯಾರು ಈ ದೇಶದ ಪ್ರಜೆ ಇದ್ದಾರೆ, ಯಾರಿಗೆ ಅರ್ಹವಾಗಿ 18 ವರ್ಷ ಆದ ನಂತರ ಮತದಾನದ ಹಕ್ಕು ಸಿಗಬೇಕು, ಅವರನ್ನ ಎಲ್ಲರನ್ನ ಅದು ನಾವು ಅವರು ಇವರು ಅಂತಲ್ಲ, ಅವ್ರು ಯಾರಿಗೆ ನ್ಯಾಯಯುತವಾಗಿ ಮತದಾನದ ಹಕ್ಕು ಸಿಗಬೇಕಾ ಅವ್ರಿಗೆ ಎಲ್ಲರೂ ಸಿಗಬೇಕು ಅಂತ ನಾವು ಈಗಾಗಲೇ ನಮ್ಮ ಕಡೆಯಿಂದ ಕೂಡ ಮೀಟಿಂಗ್ ಮಾಡಿದ್ದೇವೆ. ಆ ಮ್ಯಾಪಿಂಗ್ ಏನು ಸಮಸ್ಯೆ ಆಗಿದೆ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನ ನಾವು ಸಹ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾಡಬೇಕು ಅಂತ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಫರ್ಟ್ ಹಾಕ್ಬೇಕು ಅಂತ ನಾವು ಸಹ ಸೂಚನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಎಲ್ಲ ಬೂತ್ಗಳಿಗೆ BLO 2ಗಳ ಆಯ್ಕೆ ಸಂಪೂರ್ಣ ಆಗಿದೆ, BLA 1 ಕೂಡ ಸಂಪೂರ್ಣ ಆಗಿದೆ. ಆದ್ರಿಂದ ನಾವು ಕೂಡ ಇವತ್ತಿನಿಂದ ತ್ವರಿತಗತಿಯಲ್ಲಿ ಈ ಒಂದು SIRಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತೇವೆ. ಕಾಂಗ್ರೆಸ್ ಇದು ಪ್ಯೂರ್ಲಿ ಬೈಲಿಕ್ಕಿಲ್ಲ, ಇದು ಪ್ಯೂರ್ಲಿ ನಮ್ಮ ಕಾರ್ಯಕ್ರಮದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಕರೆದಿರುವ. ಈಗ ನೀವು ಹೇಳಿದ ಕೇಳುದು, ನಿನ್ನೆ ಅಲ್ಲ ಮೊನ್ನೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ರಾಜೀನಾಮೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರಿಂದ ಇನ್ನು ದಿನ ಹೋದಾಗೆ ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ, ಯಾರೆಲ್ಲ ಕಾಂಗ್ರೆಸ್ ಬಿಡ್ತಾರೆ, ಯಾರೆಲ್ಲ DK ಶಿವಕುಮಾರ್ ವಿರುದ್ಧ ಬಂಡೆ ಹೇಳ್ತಾರೆ, ಇದೆಲ್ಲ ನಾವು ಬಂಡೆಗೆ ಬಂಡೆ ಸಮಾನವಾಗಿ ಯಾರು ಎದುರು ನಿಲ್ತಾರೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಪ್ರಾರಂಭದ 2 ದಿನದಲ್ಲಿ ನಾನು ಒಂದೇ ಹೇಳೋದು, DK ಶಿವಕುಮಾರ್ ಅವರಿಗೆ 136 ಕಾಂಗ್ರೆಸ್ಸಿಗೆ ಅವರಿಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಒಳ್ಳೆ ರೀತಿಯ ಆಡಳಿತ ಮಾಡಲಿ, ಜನಸಾಮಾನ್ಯರಿಗೆ ಬೇಕಾಗುವ ರೀತಿಯಲ್ಲಿ ಆಡಳಿತ ಮಾಡಲಿ. ನನಗೆ ಅನಿಸುವುದು ನಿನ್ನೆ ಅವರು DK ಶಿವಕುಮಾರ್ ಅವರು ಸಭೆಯನ್ನ ಮಾಡಿ ಇನ್ನು ಮುಂದಕ್ಕೆ ಎಲ್ಲಾ ರೀತಿಯ ಹೇಗಿರ್ಬೇಕು ಎಲ್ಲವನ್ನ ಸೂಚನೆ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗಿದೆ, ಈ 3 ವರ್ಷದಲ್ಲಿ ಏನೂ ಸರಿ ಇರಲಿಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇವತ್ತಿನಿಂದ ನಾನು ಸರಿ ಮಾಡ್ತೇನೆ ಅಂತ ಹೇಳಿದ್ರೆ ಈ ಕಳೆದ 3 ವರ್ಷದಲ್ಲಿ ಕೂಡ ಸರಿ ಇರಲಿಲ್ಲ. ಈ ಗ್ಯಾರಂಟಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ವಿದ್ಯಾನಿಧಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಇನ್ನೊಂದು ಯೋಜನೆಯಲ್ಲಿ ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ಲಿಲ್ಲ. ಇವತ್ತು ಬಸ್ ಪಾಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಪಾಪ ಮಕ್ಕಳಿಗೆ ಬಸ್ ಪಾಸ್ ಸಿಕ್ಕಿದ ನಂತರ, ಎಲ್ರಿಗೂ ಇದು ಅನುಕೂಲ ಆದ ನಂತರ ಈಗಲೇ ಅದಕ್ಕೆ ಸ್ಟೇಟ್ಮೆಂಟ್ ಕೊಡುವ ಪರಿಸ್ಥಿತಿ ಇಲ್ಲ. ಒಂದು ಸ್ವಲ್ಪ ದಿನ ಕಾದು ಹೇಗೆ ಆಡಳಿತ ಮಾಡ್ತಾರೆ, ಜನಸಾಮಾನ್ಯರಿಗೆ ಕೊಟ್ಟ ಭರವಸೆಯನ್ನ ಹೇಗೆ ಈಡೇರಿಸ್ತಾರೆ, ಯಾವ ರೀತಿ ದ್ವೇಷದ ರಾಜಕಾರಣ ಮಾಡದೆ ಜನಸಾಮಾನ್ಯರಿಗೆ ಬೇಕಾಗುವ ರೀತಿಯ ಆಡಳಿತವನ್ನು ಕೊಡ್ತಾರೆ, ಎಲ್ಲವನ್ನ ಕಾದು ನೋಡ್ತೇವೆ. ಖಂಡಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಳೆದ 3 ವರ್ಷದಲ್ಲಿ ಭ್ರಷ್ಟಾಚಾರ ಮತ್ತು ಜನವಿರೋಧಿ ದ್ವೇಷದ ರಾಜಕಾರಣದ ಒಟ್ಟಿಗೆ ತುಷ್ಟೀಕರಣವನ್ನ ಮಾಡಿಕೊಂಡು ಈ ರಾಜ್ಯದಲ್ಲಿ ಆಡಳಿತ ಮಾಡಿದೆ. DK ಶಿವಕುಮಾರ್ ಅವರು ಅದಕ್ಕೆ ವ್ಯತಿರಿಕ್ತವಾಗಿ ಆಡಳಿತ ಮಾಡ್ತಾರೆ ಎನ್ನುವ ಭಾವನೆ ನಮಗಿಲ್ಲ. ಅವರು ಒಳ್ಳೇದು ಮಾಡ್ಲಿಂತ ನಮ್ಮ ಅವರಿಗೆ ಶುಭಾಶಯ ಇದ್ರೂ ಕೂಡ, ಆದ್ರೆ ಅವರು ವ್ಯತಿರಿಕ್ತವಾಗಿ ಮಾಡ್ತಲ್ಲ. ಯಾಕೆಂದ್ರೆ ಅದೇ ಮಂತ್ರಿ, ಈಗ ಯಾರೆಲ್ಲ ಮಂತ್ರಿ ಆಗಿದ್ದಾರೆ ಅದೇ ಅವರೇ ಮಂತ್ರಿ ಆದದ್ದು, ಬೇರೆ ಹೊಸಬ್ರು ಏನ್ ಬರ್ಲಿಲ್ಲ. ಇದು ಮಾತ್ರ ಯಾವುದು ಬಾಟ್ಲಿ ಮಾತ್ರ ಚೇಂಜ್ ಆದದ್ದು, ಬಾಕಿ ಎಲ್ಲ ಅದೇ. ಅದರಿಂದ ಇವ್ರ ಹತ್ರ ಇವತ್ತೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರೆ, ನಾಳೆ HK ಪಾಟೀಲ್ ಹೋಗ್ತಾರೆ, ಇನ್ನೊಬ್ರಲ್ಲಿ ಹೋಗ್ತಾರೆ, ಗೊತ್ತಿಲ್ಲ. ಈ ಜಿಲ್ಲೆಯಲ್ಲಿ ಕೂಡ ಯಾರ್ಯಾರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು ನಾಳೆಯಿಂದ ಪ್ರವಾಸನ ಪ್ರಾರಂಭ ಆಗ್ಬೋದು. ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯ ಅದನ್ನು ಸಮರ್ಥವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಇವತ್ತಿನವರೆಗೂ ಅದನ್ನೇ ಗೊತ್ತಾಗ, ವಿಶೇಷವಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಆಗದ ಕಾರಣ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಏನು ಸವಲತ್ತುಗಳು ಸಿಗಬೇಕಾ ಅಧಿಕಾರಿಶಾಹಿಯಾಗಿ ಇವತ್ತು ಹೋಗ್ತಾ ಉಂಟು. ಇವತ್ತು ಜನಸಾಮಾನ್ಯರ ಪಂಚಾಯತಿಗೆ ಹೋಗುವುದನ್ನು ನಿಲ್ಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಒಂದು ಕಡೆಯಿಂದ ಅವರ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಕಡೆಯಿಂದ 9/11 ಸಮಸ್ಯೆ. 9/11 ಸಮಸ್ಯೆಯನ್ನು ಒಂದು ದೊಡ್ಡ ದುರಂತಮಯವಾಗಿ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ. ಯಾಕಂದ್ರೆ 9/11 ಜನರಿಗೆ ಸಿಗ್ತಾ ಇಲ್ಲ. ರೇಷನ್ ಅಲ್ಲಿ ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟದನ್ನು ಸರಿಯಾಗಿ ವಿತರಣೆ ಮಾಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ. ಒಟ್ಟು ಪಂಚಾಯತ್ ಆಡಳಿತ ಮಾಡದ ಕಾರಣಕ್ಕೋಸ್ಕರ ಜನಸಾಮಾನ್ಯರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ದೊಡ್ಡ ಕೊಡಲಿ ಏಟು ಬಿದ್ದ ಹಾಗೆ ಆಗಿದೆ. ಅದರಿಂದ ನಾವು ತ್ವರಿತವೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರಿಗೆ ಒತ್ತಾಯ ಮಾಡಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಮತ್ತು ನಗರಾಡಳಿತ ಪ್ರದೇಶದಲ್ಲಿ ಯಾವ ಚುನಾವಣೆ ಬಾಕಿ ಇದೆ ಅದನ್ನ ತಕ್ಷಣ ಮಾಡಿ ಭಾರತೀಯ ಜನತಾ ಪಾರ್ಟಿ ಆ ಚುನಾವಣೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿ. ಧನ್ಯವಾದ.